ದೀದಿ ಈಗ ಬಂದ ನೀನು? ಅಕ್ಕ ಊರಿಗೆ ಹೊಂಟಿರಿ ನೀವ? ಹೌದಪ್ಪು, ಊರಿಗೆ ಹೊಂಟಿದ್ದೆ. ಎಷ್ಟು ದಿನ ಅಂತ ಇದೇ ಕೆಲಸ ಇದೇ ಅಂಗಡಿ ಅಂತ ಕುಂಡ್ರದು. ನಾನು ನನ್ನ ಜೀವನ ನೋಡ್ಕೋಬೇಕಲ್ಲ. ಹೆಂಗಿದ್ರು ನಂದು ಎಜುಕೇಷನ್ ಆಗೈತಿ. ಮೊನ್ನೆ ಒಬ್ಬರು ನನ್ನ ಫ್ರೆಂಡ್ ಬಂದಿದ್ರಲ್ಲ, ಅವರು ದೊಡ್ಡ ಕಂಪ್ನಿ ಓನರು. ಅವ್ರ ಕಂಪ್ನಿ ಒಳಗೆ ನಂಗೊಂದು ಕೆಲಸ ಕೊಡ್ತೀನಿ ಅಂದಾರೆ. ಅದಕ್ಕೆ ನಾ ಧಾರವಾಡಕ್ಕೆ ಹೊಂಟೀನಿ. ಓ ಹೌದಾ, ಸರಿ ಅಕ್ಕ. ನೀವೇನೋ ಶಾಲೆ ಕಲ್ತೀರಿ, ನೌಕರಿ ಮಾಡ್ತೀರಿ. ನಮ್ಮಂತಾರ ನಾವು ಶಾಲೆನೂ ಕಲ್ತಿಲ್ಲ, ಏನೂ ಕಲ್ತಿಲ್ಲ. ಹಿಂಗೆ ಈ ಅಂಗಡಿ ಬಿಟ್ಟರೆ ಮತ್ತೊಂದು ಅಂಗಡಿ, ಮತ್ತೊಂದು ಅಂಗಡಿ ಬಿಟ್ಟರೆ ಮತ್ತೊಂದು ಅಂಗಡಿ ಒಳಗೆ ಕೆಲಸ ಮಾಡ್ಕೊಂತ ಹೋಗೋದು. ಬೇರೆ ಅಕ್ಕಪ್ಪು, ದೇವ್ರು ಒಂದಲ್ಲ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ. ಶಾಲೆ ಕಲ್ತ್ರ ಮುಂದೆ ಹೊಕ್ಕಾರು ದುಡಿತಾರ ಅನ್ನೋದು ತಪ್ಪ. ಈಗಿನ ಕಾಲದಾಗ ಯಾರು ಬೇಕಾದರೂ ತಲೆಯೊಳಗೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸಾಕು, ಬೇಕಾದ್ರೂ ಮುಂದೆ ಬರ್ಬೋದು. ಸರಿ ಅಕ್ಕ, ಒಳ್ಳೇದಾಗಲಿ. ಹೋಗಿ ಬರ್ರಿ. ಅಲ್ಲಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡ್ರಿ ಮತ್ತೆ. ನಿಮ್ಮನ್ನೆಲ್ಲ ಮರೆಯೋಕ್ಕಾಕೈತಿನೋ? ಇಲ್ಲ, ಮರೆಯಂಗಿಲ್ಲ. ಹೋದ ತಕ್ಷಣ ಫೋನ್ ಮಾಡ್ತೀನಿ. ಆಯಿತು, ನಾ ಬರ್ತೀನಿ. ಸರಿ ಅಕ್ಕ, ಹುಷಾರಾಗಿ ಹೋಗ್ರಿ. ಒಳ್ಳೇದಾಗಲಿ. ಸರಿ ಅಪ್ಪು, ಹೋಗಿ ಬರ್ತೀನಿ. ಆಮೇಲೆ ನಂದು ಮನೆ ಖಾಲಿ ಮಾಡಿ ಚಾವಿ ಇವ್ರ ಮನ್ಯಾಗ ಕೊಟ್ಟೀನಿ, ಓನರ್ ಕೈಯಾಗ. ಅಂಗಡಿ ಓನರ್ ಬರ್ತಾರಂತ ನೋಡಿದೆ, ಇನ್ನೂ ಮಠ ಬರಲಿಲ್ಲ. ಅವ್ರಿಗೆ ಹೇಳಿ ಹೋಗ್ಬೇಕಂತಲೇ ಇತ್ತು. ಆದ್ರೆ ಮೊನ್ನೆ ಹೇಳೇ ನಾನು ಹಿಂಗೆ ಕೆಲಸ ಬಿಡ್ತೀನಿ ಅಂಥೇಳಿ. ಆದ್ರೆ ಹೋಗ್ಬೇಕಾರೆ ಒಂದ್ಸಲ ಹೇಳಿ ಹೋಗ್ಬೇಕಂತಿತ್ತು. ಆದ್ರೆ ನೋಡಿ, ಗಡಿ ಬಿಡಿ ಒಳಗೆ ಹೇಳೋಕ್ಕಾಗಲಿಲ್ಲ. ನೀನು ಹೇಳಿಬಿಡು ಅಕ್ಕ ಹಿಂಗೆ ಊರಿಗೆ ಹೋದ್ಲು ಅಂತೇಳಿ. ಸರಿ ಅಕ್ಕ, ನಾ ಹೇಳ್ತೇನೆ ತಗೋರಿ. ಸರಿ ಅಪ್ಪು, ನಿಂಗೇನ್ರಿ ಯಾವಾಗಾರ ಸಹಾಯ ಬೇಕಾದಾಗ ನಂಗೆ ಫೋನ್ ಹಚ್ಚು. ಆಯ್ತಕ್ಕ. ಸರಿ, ಟ್ರೈನ್ ಬುಕ್ ಮಾಡೀನಿ. ಬಸ್ಸಿಗೆ ಹೋಗೋಕೆ ಅಷ್ಟು ರೊಕ್ಕ ನನ್ನ ಕಡೆ ಇಲ್ಲ. ಟ್ರೈನ್ಗಾದ್ರೆ ಸ್ವಲ್ಪ ಕಡಿಮೆ ಆಕೈತಲ್ಲ, ಅದಕ್ಕೆ ಟ್ರೈನ್ಲೇನೆ ಹೋಗ್ತೀನಿ. ನಾ ಹೋಗಿ ಬರ್ತೀನಿ. ಸರಿ ಅಕ್ಕ, ಹೋಗಿ ಬರ್ರಿ. ಈ ಮನಾಲಿನ ನಿಮ್ಮನ್ನ ನಾ ಯಾವಾಗೂ ಮರೆಯಂಗಿಲ್ಲ. ಸರಿ, ಬಾಯ್. ಇದೆ ನೋಡ್ರಿ ಅಕ್ಕಾರ, ನಮ್ಮದು ಅಡುಗೆ ಮನೆ. ಓಹೋ, ಅಡ್ಡಿಲ್ಲ ಅಡ್ಡಿಲ್ಲ, ಚೆನ್ನಾಗೈತ್ರಿ, ಚೆನ್ನಾಗೈತಿ. ಸರಿ ರೀ, ಆಯ್ತು. ನಿಮ್ಗೆ ಏನ್ರಿ ಏನು ನೋಡುತ್ತಿದ್ರೆ ನೋಡ್ರಿ, ನಾ ಹೋಗಿರ್ತೀನಿ. ಓ, ಬಿತ್ತಿಯರ್ ಅದಾರಲ್ಲ, ಬಿತ್ತಿಯರ್ ತರಿಸ್ತಾರೆ. ಅಲ್ರಿ ಬಿತ್ತಿಯರ, ಅಡಿಗೆ ಮನೆ ಒಳಗೆ ಅಷ್ಟೇನು ಸಾಮಾನು ಕಾಣಲ್ಲ ರೀ. ಯಾಕೆ ಎಲ್ಲ ಕಬೋರ್ಡ್ ಮಾಡಿಸಿ ಒಳಗೆ ಇಟ್ಬಿಟ್ರನ? ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇನ್ಯಾ ಸಮಯ ಬರ್ತದ್ರಿ? ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲನ ಅಂತೀರಿ ಯಾವಾಗಿದ್ರು. ಈಕೆ ಬೇಕೇನು ವಿಚಿತ್ರತನದ. ಹಾಂ ಹಾಂ, ಆಯ್ತು ಆಯ್ತು. ಹೆಂಗೆ ಅನ್ನಿಸ್ತಾ ಶಾಂತವ, ಗಿರಿಜವ? ನನ್ನ ಮಗಳ ಮನೆ ನಿಮಗೆ ಹೆಂಗೆ ಅನ್ನಿಸ್ತ? ಭಾಳ ಚಲೋ ಅನ್ನಿಸ್ತಾಳೆ ಚಂದ್ರಕ್ಕ. ಏನು ಮಣಿ ಬಂಗ್ಲೆ ಆಗೈತೆ. ಮಾತ್ರ ಮನುಷ್ಯರ ಒಂದಿಟ್ಟು ಉಪಯೋಗಿಲ್ಲ. ಚಲೋ ಐತಿ. ನಸೀಬ್ ಮಾಡ್ಯ ನಿಮ್ಮ ಸಿಂಚ ಇಂಥ ಮನೆಗೆ ಸೇರಕ್ಕೆ ನಸೀಬ್ ಮಾಡ್ಯ. ಮಾಡಿರೋದು ಏನು ಎಲ್ಲರಿಗೂ ಇರ್ಬೇಕಲ್ಲ ಇಂಥ ನಸೀಬ. ನೋಡಿದ್ಯಾ ಅವ್ರದ್ದು ಬೆಡ್ರೂಮ್, ನೋಡಿದ್ಯಾ ಅವ್ರದ್ದು ಬಾತ್ರೂಮ್, ನೋಡಿದ್ಯಾ ಏನು ದೊಡ್ಡ ಅದಾವ. ನನ್ನ ಮಗಳಂತ್ರ ಭಾಳ ಪುಣ್ಯ ಮಾಡ್ಯಾಳ. ಪುಣ್ಯ ಎಷ್ಟು ಮಾಡ್ಯಾಳ ಅಂಥೇಳಿ ಮುಂದೆ ಗೊತ್ತಾಕೋ ಅಂತ ಹೊಕ್ಕೈತಿ ಅಲ್ಲ. ಶಶಿ, ನನಗೆ ಯಾಕೋ ಇವ್ರ ಮೇಲೆ ಅನುಮಾನಲಿ. ಅಲ್ಲ, ಯಾರು ಹಿಂಗಿರ್ತಿದ್ದಾರೋ ಇಷ್ಟು ದೊಡ್ಡ ಮನುಷ್ಯರು ಈ ನಮ್ಮನೆ. ಅವಂಗ ನೀವ ಅಂದ್ರಿ ಆ ಬಾತ್ರೂಮ್ನಾಗ ಇಚ್ಚಿ ಹೇಳಕ್ಕೆ ಬರ್ತದೆ. ಅದು ಜಳಕ ಮಾಡೋದು ಯಾವುದು, ಟಾಯ್ಲೆಟ್ಗೆ ಹೋಗೋದು ಯಾವುದು ಅಂತ ಗೊತ್ತಾಗತ್ತವಂಗ. ಒಂಥರ ವಿಚಿತ್ರ. ಆ ಬೀಗ್ಸಿ ನೋಡಿದ್ರೆ ಅಂತ ನನಗಂದ್ರೆ ನಾಟಕದ ಕಂಪ್ನಿಯಾಗಿ ನಿಕ್ಕಿ ನೋಡ್ದಂಗೆ ಆಕೈತಪ್ಪ. ಆ ನಮ್ಮನೆ ಮೇಕಪ್ ಮಾಡಿಕೊಂಡು ಒಂಥರ ಇದು ಏನೋ ಒಂಥರನೇ ಬಿಟ್ಟು ನನಗೆ ಯಾಕೋ ಸರಿ ಹೋಗತ್ತಿಲ್ಲ ಸಂಬಂಧ. ಹೌದು ಶಾಂತಕ, ನನಗೂ ಯಾಕೋ ಒಂಥರನೇ ಅನಿಸ್ತ. ಇವ್ರು ಮಾತಾಡೋದು ಮಾತು ಕತಿ ಯಾಕೋ ಅವ್ರ ಜನ ಚಲೋ ಜನ ಅಂತ ನನಗಂತೂ ಅನ್ಸತ್ತೇ ಇಲ್ಲ ನೋಡುವ. ಹೌದು ದೊಡವ, ಚಲೋ ಏನೋ ಆಯ್ತು. ಒಟ್ಟು ನಾವು ಅನ್ಕೊಂಡಷ್ಟು ಒಳ್ಳೆಯವ್ರಂತೂ ಅಲ್ಲ. ಇಷ್ಟೆಲ್ಲ ಆಸ್ತಿ ಇತ್ತು, ಇವ್ರು ಯಾಕೆ ನಮ್ಮ ಮನೆ ಅದಾರ? ಹೋಗ್ಲಿ ಬಿಡು, ಆ ಮನುಷ್ಯಪ್ಪ ಹೋಗ್ಲಿ ಬಿಡು. ಈಕೇನ ಇದ್ರ ನಾಟಕದ ಕಂಪ್ನಿಯಾಗ ಹೇಳ್ಕೊಡ್ತಾರಲ್ಲ ಡೈಲಾಗ್, ಅದೊಂದು ಡೈಲಾಗ್ ಬಿಟ್ಟು ಬೇರೆ ಏನೋ ಹೇಳಿಲ್ಲವ. ಏನೋ ನಮ್ಗೆ ಎದಕ್ಕೆ ಬೇಕಾ ದೊಡವ? ಅವ್ರಕ್ಕಿ ಮದುವೆ ಆಕಾಕಿ, ಅವರು ಮದುವೆ ಮಾಡ್ಕೊಡೋರು, ಅವ್ರಿಗೆ ಮನಸ್ಸಿತ್ತಂದ್ಮೇಲೆ ನಾವೇನು ಮಾಡೋಕ್ಕಾಕೈತಿ? ಶಶಿ ಹೇಳೋದು ಒಂಥರ ಖರೀನ. ಈಗ ಶಾಂತಕ ನಾವು ಏನರ ನಡಕ್ಕೆ ಮಾತಾಡಿದ್ರು ನೋಡು ಯಾಕೋ ಒಂಥರ ಮಂದಿ ಕೇಳ್ರಿ, 4 ಮಂದಿ ಕೇಳ್ರಿ ಅಂತಂದ್ರೆ ತನ್ನ ಮಗಳನ್ನ ಅಂಥ ಮನೆ ಕೊಟ್ಟಾಳು, ನನ್ನ ಮಗಳು ಇಂಥ ಮನೆಗೆ ಹೊಕ್ಕಾಳಂತ ಸಂಕಟ ಬಿಡ್ಕೊಂಡು ಸಾಯಕತ್ತಾಳ ಅಂಥೇಳಿ ನನ್ನ ಮೇಲೆ ಅಂದಾಳಕಿ. ನಮ್ಗೆ ಎದಕ್ಕೆ ಬೇಕು? ಅವ್ರ ಪಂಟ ನೋಡೋಕೆ ಕರೆದಾರ 4 ಮಂದಿ ಅಂಥೇಳಿ ನಾವು ಬಂದೇವಿ, ಮುಗಿತು ನಮ್ಮ ಕೆಲಸ. ಮತ್ತು ಇನ್ಯಾಕೆ ತಲೆ ಕೆಡ್ಸ್ಕೋಬೇಕು ಶಾಂತಕ? ಏನರ ಮಾಡ್ಕೊಂಡು ಹೋಗಲ್ರಿ, ನಮ್ಗೆ ಎದಕ್ಕೆ ಬೇಕು? ನಾ ಅಂತೂ ಏನು ಅನ್ನಕ್ಕೆ ಹೋಗೋದಿಲ್ಲ. ಅಲ್ಲ, ನಾನು ಏನು ಅನ್ನಕ್ಕೆ ಹೋಗೋದಿಲ್ಲ. ಆದ್ರೆ
ಏನವ ಅವ್ರವ್ರು ಬಿಟ್ಟಿದ್ದು ಬಿಡ, ಅವ್ರ ಮಗಳ ಅವ್ರ ವಿಚಾರ. ನಮ್ಗೆ ಇರಬೇಕು. ನಾವು ಏನ್ರಿ ಹೇಳಕ್ಕೆ ಹೋದ್ ನಾವು ಒಳ್ಳೇದಕ್ಕೆ ಹೇಳಕ್ಕೆ ಹೋದ್ರು ಅವ್ರಿಗೆ ಅದು ಅರ್ಥನೂ ಆಗೋದಿಲ್ಲ. ನಿಮ್ಮ ಚಂದ್ರಕ್ಕಂತೂ ಮೊದಲು ಅರ್ಥ ಆಗೋದಿಲ್ಲ. ನಾವೇನೋ ಹಾರ್ಗೆಡ್ಸಾಕ ನಿಂತೀವಿ ಅನ್ನೋ ಕತೆ ಹೇಳ್ತಾಳೆ. ಈಗ ನಮ್ಮನ್ನು ಕರಿಯೋ ಅವಶ್ಯಕತೆನೇ ಇರಾಕಿಲ್ಲಕ್ಕಿ. ಯಾಕೆ ಕರೆದಾಗ ಗೊತ್ತು? ಇಂಥ ಮನೆಗೆ ನನ್ನ ಮಗನ ಕೊಡಾತೀನಿ ಅಂತೇಳಿ ಜಂಬ ತೋರಿಸ್ಬೇಕಿದ್ದಕ್ಕೆ ನಮ್ಮ ಮುಂದೆ. ಅದಕ್ಕೆ ಕರ್ಕೊಂಬಂದ ಆಯ್ತು ನಮ್ಮ ಮಂಟನ್ ನೋಡಕ್ಕೆ ಕರ್ಕೊಂಬಂದ ಅಂದಿಕ್ಕೆ ತಂದು ಇದನ್ನ ಐಶ್ವರ್ಯ ಅಡವು ನಮ್ಮ ಮುಂದೆ ತೋರಿಸ್ಕೊಂಡು ಶೋ ಆಫ್ ಮಾಡ್ಕೋಬೇಕಿತ್ತಕಿ. ಅದಕ್ಕೆ ಕರ್ಸಾಳ. ಅದನ್ನು ಮಾಡಕತ್ತ ಅಷ್ಟೆ. ನಮ್ಗೆ ಇದಕ್ಕೆ ಬೇಕು ಬಂದೇವಪ್ಪ ಶಿವ ಅಂತ ಮನೆಗೆ ಹೋಗೋದಷ್ಟೆ. ಅಷ್ಟೇ ನೋಡುವ ಅಷ್ಟೆ. ನಮ್ಗೆ ಇದಕ್ಕೆ ಬೇಕು ಏನರ ಮಾಡ್ಕೊಂಡು ಹೋಗೋಲ್ಲ. ನೋಡು ಅಡುಗೆ ಮನೆ ಅಂತಿದ್ದ ಸಂಸಾರಸ್ಥರ ಅಡುಗೆ ಮನೆ ಇದ್ದಂಗೆ ಆಯ್ತಿದೆ. ಒಂದು 4 ಭಾಂಡೆ ಇಲ್ಲ ಒಂದು ಅಲ್ಲ ಮಾಡ್ಕೊಂಡು ತಿನ್ನೋದು ಯಾವಾಗ ಮನೆ ಇವ್ರು ನೋಡ್ರೆ ಮನೆ ತುಂಬ ಆಳದಾರೋ ಮನೆ ತುಂಬ ಕಾಳದಾರೋ ಅಂತಾರೆ. ಮನೆ ಆಳುಗಳಿಗೆ ಕೂಳ್ಬೇಡ ತಿನ್ನಾಕ. ಹಾಂ ನೋಡು ಒಂದು 4 ಹಣ್ಣು ಅದಾವು ಅಡುಗೆ ಮನ್ಯಾಗ. ಒಂದು 4 ಚಮಚಗಳು. ಏನು ಅಡುಗೆ ಮಣ್ಣು ಏನು ಮನಿನ. ಆ ಬಾತ್ರೂಮ್ನಾಗ ಹೋದ್ರೆ ಒಂದು ಸೋಪ್ ಇಲ್ಲ, ಒಂದು ಬಕೆಟ್ ಇಲ್ಲ, ಒಂದು ತಂಬಿಗಿಲ್ಲ, ಒಂದು ನೀರಿಲ್ಲ, ಏನಿಲ್ಲ. ಈ ವಿಚಿತ್ರ ಮನೆ ಐತಪ್ಪ. ನಡಿ ಹೋಗೋಣ. ಈ ಹೆಣ್ಣುಮಕ್ಕಳು ಭಾಳ ಬೆರಿಕೆದಾರ. ಹೆಂಗಾರ ಮಾಡಿ ಕಣ್ಣು ಹಿಡ್ದು ಬಿಡ್ತಾರೆ. ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ಇಲ್ಲ ಅಂದಮೇಲೆ ನಾ ಮಾಡಿದ ನಾಟಕ ಎಲ್ಲ ಬಯಲು ಮಾಡಿದ್ರು ಮಾಡ್ಬೋತಿವ್ರು. ಅಪ್ಪ ಟ್ರೈನು ಸಿಕ್ತು. ಆದ್ರೆ ಬಿಡ್ಬೇಕಾದ್ರೆ ಸಿದ್ಧಾರ್ಥ ನನಗೆ ಕಾಲ್ ಮಾಡಂತ ಹೇಳಿದ್ದ. ನಾ ಮರೆತು ಬಿಟ್ಟೆ. ಈಗ ಮಾಡ್ತಾನೆ. ಹಲೋ ಹಲೋ ಹಲೋ. ಹಾಂ ಸಾಕ್ಷಿ ಹೇಳು. ಅದು ಸಿದ್ಧಾರ್ಥ್, ನಾನು ಈಗ ಬಿಡಾಕತ್ತಿದ್ದೆ. ನೀನೇ ಹೇಳಿದೆಲ್ಲ ನೀನು ಊರು ಬಿಡಾತಿದ್ದಿ ಅಂತಂದ್ರೆ ಒಂದು ಫೋನ್ ಮಾಡಂತೇಳಿ ಅದಕ್ಕೆ ಅದ್ರ ಸಂಬಂಧ ಫೋನ್ ಮಾಡಿದ್ದೆ. ಓ ಹೌದಾ? ಹಾಂ ಸರಿ ಸರಿ ಬಾ. ನಾಳೆ ಮಾರ್ನಿಂಗ್ ಅಂದ್ರೆ ರೀಚ್ ಆಕ್ಕಿನ? ಹಾಂ, ನಾಳೆ ಮಾರ್ನಿಂಗ್ ಇದು ಹುಬ್ಳಿ ಟ್ರೈನ್. ಹುಬ್ಳಿಗೆ ಬರ್ತೀನಿ. ಹುಬ್ಳಿಯಿಂದ ನಾನು ಧಾರವಾಡಕ್ಕೆ ಬರ್ತೀನಿ. ಸರಿ ಆಯಿತು. ನಮ್ಮ ಮನೆಗೆ ಬಂದ್ಬಿಡಂಗಾರ ಧಾರವಾಡದಾಗ. ನಿಮ್ಮ ಮನೆಗಾ? ನಿಮ್ಮ ಮನೆಗಾ? ಹಾಂ ನಮ್ಮ ಮನೆಗೆ. ಯಾಕೇನಾತ? ಅದು ಇಲ್ಲ, ನಾ ಇಲ್ಲೇ ಸ್ಟೇಷನ್ ಒಳಗೆ ರೆಡಿಯಾಗಿ ಡೈರೆಕ್ಟ್ ಆಫೀಸ್ಗೆ ಬರ್ತೀನಿ ತಗೋ. ಅಯ್ಯೋ ಸಾಕ್ಷಿ, ನೀನು ನನ್ನ ಫ್ರೆಂಡ್ ಅಂದಮೇಲೆ ಅದ್ರೊಳಗೆ ಏನೈತಿ? ಬೇಡ, ನಿನ್ನ ಮನೆಗೆ ಬಾ. ಮಾರ್ನಿಂಗ್ ಬೇಕಿದ್ರೆ ಟ್ರೈನ್ಗೆ ಅದು ಸ್ಟೇಷನ್ಗೆ ನಾನು ಗಾಡಿ ಕಳಿಸ್ತೇನೆ. ಓ ಹೌದಾ? ಸರಿಪ್ಪ, ಸರಿ, ಹಂಗೆ ಮಾಡಿ. ಆಯ್ತು, ನೀನು ಗಾಡಿ ಕಳಿಸು. ಸಾರಿ, ನಾನು ಗಾಡಿ ಕಳಿಸ್ತೀನಿ. ನೀನು ಬಾ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿಲ್ಲ ನಿಂದು? ಹಾಂ ಸಿದ್ಧಾರ್ಥ್, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇಟ್ಕೊಂಡಿನಿ. ಸರಿ, ನೈಟ್ ಟ್ರೈನ್ ಒಳಗೆ ಒಬ್ಬಳೇ ಬರಕತ್ತಿ. ಹುಷಾರಾಗ ಬಾ. ಸರಿ. ನೀನು ಊರಿಗೆ ಬಂದ್ಯಾ ಅಥವಾ ಇನ್ನೂ ನಿನ್ನ ವೈಫ್ ಊರಲ್ಲೇ ಇದೆಯಾ? ಇಲ್ಲ, ಇನ್ನು ವೈಫ್ ಊರಲ್ಲೇ ಅದೀನಿ. ನಾಳೆ ಮಾರ್ನಿಂಗನೇ ಬರ್ತೇನೆ ನಾನು. ಸರಿ, ನೀ ಬರೋ ಅಷ್ಟರಲ್ಲಿ ನಾ ಮನೆಗೆ ಬಂದಿರ್ತೀನಿ ತಗೋ. ಸರಿ ಸಿದ್ಧಾರ್ಥ್, ಸರಿ ಸರಿ ಸಿದ್ಧಾರ್ಥ್, ಸರಿ. ರೀ, ಓ ಕಾಲ್ ಮಾತಾಡ್ತಿದ್ರ? ಅಲ್ಲ, ನಿನ್ನ ಜೊತೆ ಮಾತಾಡ್ಬೇಕಂತ ಬರತ್ತಿದ್ದೆ ಪೂಜಾ. ನಾಳೆ ಆ ಮನೇಲಿ ಒಳಗೆ ನನ್ನ ಫ್ರೆಂಡ್ ಒಬ್ರು ಬೆಟ್ಟದ್ರ ಅಂತ ಹೇಳಿದ್ದೀನಿ, ಸಾಕ್ಷಿ ಅಂತೇಳಿ ಹಳೆ ಫ್ರೆಂಡ್. ಅವ್ರು ಬರಾಕತ್ತಾರ. ನಮ್ಮ ಕಂಪ್ನಿ ಒಳಗೆ ಆಕಿಗೊಂದು ಜಾಬ್ ಕೊಡಿಸ್ಬೇಕಂತ ವಿಚಾರ ಮಾಡೀನಿ. ಪಾಪ ಆಕಿಗೆ ಮನಾಲಿ ಒಳಗೆ ಇರಾಕ ಅಷ್ಟೇನೂ ಸೌಕರ್ಯ ಇರಾಕಿಲ್ಲ. ಅದಕ್ಕೆ ನಾವು ಇಷ್ಟೆಲ್ಲ ಫೆಸಿಲಿಟಿ ಇದ್ದು ಯಾಕೆ ನನ್ನ ಸಹಾಯ ಮಾಡಬಾರ್ದು ನನ್ನ ಗೆಳತಿಗೆ ಅಂಥೇಳಿ ನಾನು ಕರೆಸ್ಬೇಕಂತ ಮಾಡೀನಿ. ನಾಳೆ ಬರ್ತಾಳಕ್ಕಿ. ಹೌದಾ? ಸರಿ, ಬರ್ಲಿ ಬಿಡ್ರಿ. ಅದು ಪೂಜಾ, ನಮ್ಮ ಮನೆಗೆ ಬಾ ಅಂದ್ಬಿಟ್ಟೆ ಆಕಿಗೆ. ಅಂದ್ರೆ ಆಕಿಗೆ ಎಲ್ಲರ ಇರಾಕ ವ್ಯವಸ್ಥೆ ಮಾಡೋಣ, ಒಂದು ಮನೆ ಅಥವಾ ಏನಾದರೂ ಸ್ವಲ್ಪ ದಿನ ನಮ್ಮ ಮನೇಲಿ ಇಟ್ಕೊಂಡ್ರೆ ಹೆಂಗೆ? ಅಯ್ಯೋ, ಅದಕ್ಕೆ ನನ್ನ ಯಾಕೆ ಹೇಳತ್ತೀರಿ? ಇರ್ಲಿಲ್ಲ ಪಾಪ, ನಮ್ಮ ಮನೆ ಅಷ್ಟು ದೊಡ್ಡದೈತಿ. ಅದ್ರೊಳಗೆ ಒಬ್ಬಾಕಿನ ಇಟ್ಕೊಳಕ್ಕೆ ಹಂಗಿಲ್ಲ ಏನ್ರಿ ನಮ್ಗೆ? ಇಷ್ಟಕ್ಕೆ ಹೋಗುವಂತೆ ಪೂಜಾ. ನಾ ಎಲ್ಲಿ ಹ್ಞೂ ಅಂತೀಯೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಹಾಂ ತೆಗಿರಿ, ಅದ್ರೊಳಗೆ ಅಂಥದ್ದು ಏನೈತಿ? ಹಾಂ, ಇರ್ಲಿ ಬಿಡ್ರಿ. ಒಂದಷ್ಟು ದಿನ ಆಕಿಗೆ ಮನೆ ಸಿಗೋ ತನಕ ಇರಲಿ, ಆಮೇಲೆ ಬೇಕಾದ್ರೆ ಹೋಗೋಳಕ್ಕೆ. ಸರಿ ಪೂಜಾ, ಸರಿ. ಹೆಂಗಿದ್ರು ಆಕಿ ಫಸ್ಟ್ ಕರೆದಾಗ ಇಲ್ಲಿ ತಗೋ ನಾವು ಒಲ್ಲೆ ಅಂತಂದ್ಲು. ಆದರೂ ಯಾಕೋ ಪಾಪ ಹುಡುಗಿ ಎಲ್ಲ ಇಡೋದು ಹೆಂಗೆ ಗೊತ್ತಿಲ್ಲದು, ಊರು ಬೇರೆ. ಒಂದಷ್ಟು ದಿನ ನಮ್ಮ ಮನೆಗೆ ಇಟ್ಕೊಂಡು ಆಕಿದ್ ಬೇಕಾದ್ರೆ ಒಂದೇ ಸ್ಯಾಲ್ರಿ ಬರ್ತೈತಲ್ಲ, ಅವಾಗ ಬೇರೆ ಕಡೆ ಕಳ್ಸಿದ್ರಾತು. ಹೆಂಗೆ? ಸರಿ ರೀ, ಸರಿ, ನೀವು ಹೇಳ್ದಂಗೆ ಊಟ ರೆಡಿಗಿದ್ದು ಬರ್ರಿ. ಅವನು ಬರಕತ್ತ ಅಂತ ಫೋನ್ ಮಾಡಿದ್ಲ. ಬರ್ರಿ ಊಟ ಮಾಡೋಂತ. ಹೌದಾ? ನಿಮ್ಮ ಅವಾದು ಬರಲಿ ಬಿಡ, ಬಂದಮೇಲೆ ಮಾಡೋಣ ಅಂತ. ಬ್ಯಾಡ್ರಿ, ಅವ್ರು ಬರಲಿ ಅಂತ ಅನ್ಕೋತ ಕುಂತ್ರೆ ಮತ್ತೆ ಭಾತಾಡಾಕೈತಿ. ಬೇಡ, ಬರ್ರಿ, ನೀವು ಮಾಡಿ ಬರ್ರಿ, ಬಿಸಿ ಐತಿ ಗಾಡಿ. ಹೌದಾ? ಸರಿ ನಡಿ.